ಆರಾಧನೆಗೆ ಸ್ವಾಗತ. ಬನ್ನಿರಿ, ಯೇಸು ನಾಮ ಸ್ಮರಿಸೋಣ. ಇಂದಿನ ವಾಕ್ಯ ಮೊದಲನೆಯ ಕೊರಿಂಥದವರಿಗೆ ಬರೆದ ಪತ್ರ 3ನೇ ಅಧ್ಯಾಯ 16ನೇ ವಾಕ್ಯ. ನೀವು ದೇವರ ಆಲಯಗಳಾಗಿದ್ದೀರಿ, ದೇವರ ಆತ್ಮವು ನಿಮ್ಮಲ್ಲಿ ವಾಸಿಸುತ್ತದೆ ಎಂಬುದು ನಿಮಗೆ ಚೆನ್ನಾಗಿ ತಿಳಿದಿದೆ. ಪ್ರೈಸ್ ದಿ ಲಾರ್ಡ್. ನೀವು ದೇವರ ಆಲಯಗಳು, ದೇವರ ಆತ್ಮ ನಮ್ಮಲ್ಲಿ ನೆಲೆಸುತ್ತದೆ. ದೇವರ ಆಲಯಗಳಾಗಿ ದೇವರ ಆತ್ಮ ನಮ್ಮಲ್ಲಿ ನೆಲೆಸುವವರಾಗಿ ಯೇಸುವಿಗೆ ಸ್ತೋತ್ರ, ವಂದನೆ, ಆರಾಧನೆ. ಮುಂಜಾನೆ ಸಮಯದಲ್ಲಿ ದೇವರ ಆತ್ಮ ನಮ್ಮ ಹೃದಯದಲ್ಲಿದೆ, ನಮ್ಮ ಆತ್ಮದಲ್ಲಿದೆ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಜ್ಞಾನದಲ್ಲಿ, ನಮ್ಮ ದೇಹದಲ್ಲಿ ಪ್ರಭುವಿನ ಆತ್ಮ ನೆಲೆಸುವಾಗ ಪ್ರಭುವಿನ ನಾಮಕ್ಕೆ ಸ್ತೋತ್ರ, ವಂದನೆ, ಆರಾಧನೆ. ದೇವರ ಆಲಯಗಳಾಗಿ ದೇವರ ಪವಿತ್ರತೆಯನ್ನು, ಪರಿಶುದ್ಧತೆಯನ್ನು ಕೇಳಿಕೊಳ್ಳೋಣ, ಪ್ರಾರ್ಥಿಸೋಣ. ಪ್ರಭು ನಮ್ಮನ್ನು ಹರಸಲಿ, ಆಶೀರ್ವದಿಸಲಿ. ಎಲ್ಲ 2 ಕರಡುಗಳನ್ನು ಹೃದಯದ ಮೇಲೆ ಇಟ್ಟುಕೊಳ್ಳಿರಿ, ಯೇಸು ನಾಮ ಸ್ಮರಿಸೋಣ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪ್ರಭು ಈ ಕ್ಷಣದಲ್ಲಿ ನಿಮ್ಮ ಆತ್ಮರನ್ನು ನಮ್ಮ ಮೇಲೆ ಸುರಿಸಿರಿ, ಅಭಿಷೇಕಿಸಿರಿ, ಆರೋಗ್ಯ, ಸೌಖ್ಯ, ಆಶೀರ್ವಾದ, ವರದಾನ ನೀಡಿರಿ. ಪಿತನ ಸುತನ ಪವಿತ್ರ